ಕುಂಭರಾಶಿಗೆ ಬಂದ್ರೆ ಹೇಗಿರುತ್ತೆ ಯುಗಾದಿಯ ವರ್ಷ ಫಲ? ಕುಂಭರಾಶಿಯವ್ರಿಗೆ ನೋಡಿ 5ನೇ ಮನೇಲಿ ಗುರು ಇತ್ತು. ಸೊ 2ರಲ್ಲಿ ಶನಿ ಇದ್ರು ಇವ್ರು ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ರು. ಈಗ ಜೂನ್ ನಂತರ 6ಕ್ಕೆ ಹೋಗ್ಬಿಡ್ತಾನೆ, ನೆಗೆಟಿವ್ ಹೌಸ್ ಅದು. ಸೊ ಹಾಗಾಗಿ ಸ್ವಲ್ಪ ಮುಂದಿನ ಜೂನ್ ನಂತರ ಸ್ವಲ್ಪ ಕುಂಭರಾಶಿಯವ್ರಿಗೆ ಸ್ವಲ್ಪ ಟಫ್ ಟೈಮ್ ಅಂತಾನೆ ಹೇಳ್ಬಹುದು ಅಂತ. ಓಕೆ, ಯಾವ ವಿಚಾರಗಳಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ? ಅವರು ಶತ್ರುಗಳ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಶತ್ರು ಭಯ ಜಾಸ್ತಿ ಆಗಬಹುದು. ಹಾಗೇನೆ ಹಿತಶತ್ರುಗಳು ಅಂತ ಹೇಳ್ತೀವಲ್ಲ, ಅವರು ನಿಮಗೆ ಬ್ಯಾಕ್ ಸ್ಟೆಬಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನಮಗೆ ಸಾಕಷ್ಟು ಒಂದು ತೊಂದರೆಗಳು ಬರೋದಕ್ಕೆ, ಯಾವುದೇ ಕೆಲಸ ಕೈ ಹಾಕಿದ್ರು ಅಡ್ಡಿ ಆತಂಕಗಳು ಹೆಚ್ಚಾಗಿ ಬರೋದಕ್ಕೆ ಕುಂಭರಾಶಿಯವರಿಗೆ ಅವಕಾಶ ಇರುತ್ತೆ ಅಂತ. ಓಕೆ. ಸೊ ಇನ್ನು ಕುಂಭರಾಶಿಯವರ ಆದಾಯ ವ್ಯಯ ಅಂತ ಬಂದ್ರೆ ಹೇಗಿರುತ್ತೆ? ಕುಂಭರಾಶಿಯವರ ಆರೋಗ್ಯ ವ್ಯಯ ಅಂತ ಬಂದಾಗ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜ 4, ರಾಜಕೂಪ 2, ಸುಖ 6, ದುಃಖ 3 ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಕೂಡ. ಇನ್ನು ಕುಂಭರಾಶಿಯವರು ಏನಾದ್ರು ಸರಳ ಪರಿಹಾರ ಮಾಡಬೇಕು ಅಂತ ಏನ್ ಮಾಡ್ಬೇಕು? ಕುಂಭರಾಶಿಯವರು ಗುರುಗಳ ಆರಾಧನೆಯನ್ನ ಮಾಡ್ಕೊಳ್ಬೇಕು. ಶನಿ ಆರಾಧನೆ ಕೂಡ ಮಾಡ್ಕೋಬೇಕು. ಯಾಕೆಂದ್ರೆ ಸಾಡೆ ಸಾತಿಯ ಕೊನೆ ಹಂತದಲ್ಲಿದ್ದಾರೆ. ಶನಿ 12ನೇ ಮನೇಲಿದ್ದಾನೆ, 2ನೇ ಮನೇಲಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಲಾಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಕುಟುಂಬ ಸದಸ್ಯರಲ್ಲಿ ಒಂಥರ ಮನಸ್ತಾಪ ಬರೋದಕ್ಕೆ ಅವಕಾಶ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಸರಿಯಾಗಿ ಡೀಲ್ ಮಾಡಬೇಕಾಗುತ್ತೆ ಕುಂಭರಾಶಿಯವರು ಅಂತ ಹೇಳಿ. ಓಕೆ.